ದಯಮಾಡಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಸ್ಟೋರಿನ ನೋಡ್ಲೇಬೇಕು. ಯಾಕೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ತರೋದಕ್ಕೆ ಹೊರಟಿರುವ ತಾವುಗಳು ಎಷ್ಟು ಶಾಲೆಗಳು ಮುಚ್ಚುತ್ತಾ ಇದ್ದಾವೆ, ಎಷ್ಟು ಶಾಲೆಗಳಲ್ಲಿ ಯಾವ ರೀತಿಯಾದಂತಹ ಸೌಕರ್ಯಗಳಿವೆ, ಎಷ್ಟು ಶಾಲೆಗಳಲ್ಲಿ ಮೇಲ್ಗಡೆ ರೂಫ್ ಇಲ್ಲ, ಎಷ್ಟು ಶಾಲೆಗಳಲ್ಲಿ ಕುತ್ಕೊಳ್ಳೋಕೆ ಬೆಂಚ್ ಇಲ್ಲ, ಎಷ್ಟು ಶಾಲೆಗಳಲ್ಲಿ ಕಟ್ಟಡಗಳಿಲ್ಲ, ಎಷ್ಟು ಶಾಲೆಗಳಲ್ಲಿ ಮೈದಾನದಲ್ಲಿ ಪಾಠ ಕಲಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಸ್ಟೋರಿಗಳನ್ನ ತಾವು ಕೇಳೇ ಇರ್ತೀರಾ. ಆದ್ರೆ ಇದು ಗಡಿ ಭಾಗದಲ್ಲಿರುವಂತಹ ಒಂದು ಶಾಲೆಯ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ತಾವು ಮೋಸ್ಟ್ಲಿ ವಿಧಾನಮಂಡಲದ ಅಧಿವೇಶನದಲ್ಲಿ ಇರಬಹುದು ಮಧು ಬಂಗಾರಪ್ಪನವರೇ, ಆದ್ರೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಈ ಸ್ಟೋರಿನ ನೋಡಿ, ಅಥವಾ ಮಧು ಬಂಗಾರಪ್ಪನವ್ರಿಗೆ ಆಪ್ತರು ಅಥವಾ ಅವ್ರ ಜೊತೆ ಕೆಲಸ ಮಾಡೋರು, ಅವ್ರ PA ಗಳು, ಅವ್ರ ಕಾರ್ಯದರ್ಶಿಗಳು ಇರ್ತೀವರಲ್ಲ ನೀವು ಶಿಕ್ಷಣ ಕ್ಷೇತ್ರದ ಹಲವಾರು ಅಧಿಕಾರಿಗಳು, ತಾವುಗಳಿಗೆ ಏನಾದ್ರೂ ಈ ಸ್ಟೋರಿ ಗಮನಕ್ಕೆ ಬಂದ್ರೆ ದಯವಿಟ್ಟು ಇದನ್ನ ಮಧು ಬಂಗಾರಪ್ಪ ಅವರಿಗೆ ತೋರಿಸಿ. ಯಾಕೆ ಅಂತಂದರೆ ನಮ್ಮ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು. ಕಳೆದ 18 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಕತ್ತಲ ಕೋಣೆಯಲ್ಲಿ ಪಾಠ ಕೇಳೋದಾ? ಯಾವ ಯುಗದಲ್ಲಿದ್ದೀವಿ ನಾವು ಅಂತ. ಆನ್ಲೈನ್ ನಲ್ಲಿ ಪಾಠ ಮಾಡುವಂತ, ಮೊಬೈಲ್ ನಲ್ಲೇ ವಿದ್ಯಾಭ್ಯಾಸ ಮಾಡುವಂತ, ಫಿಂಗರ್ ಟಿಪ್ ಅಲ್ಲೇ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳುವಂತ ಜಮಾನದಲ್ಲಿ ನಾವಿದ್ದೀವಿ. ಆದ್ರೆ ಈ ಶಾಲೆಯಲ್ಲಿ 18 ವರ್ಷದಿಂದ ಕೂಡ ಕರೆಂಟ್ ಇಲ್ಲದೆ ಕತ್ಲೆ ಕೋಣೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯೆ ಕಲಿತಾ ಇದ್ದಾರಂತೆ. ಸ್ಟೋರಿ ಬರ್ತಾ ಇದೆ, ಬನ್ನಿ ನೋಡೋಣ. ಇದು ಬೆಳಗಾವಿ ಭಾಗದ ಖಾನಾಪುರ ಅಲ್ಲ, ಕ್ಷಮಿಸಿ, ಇದು ಬೀದರ್ ಭಾಗದ ಖಾನಾಪುರ. ಎಸ್, ಶಿಕ್ಷಣ ಸಚಿವರು ಯಾವ ಭಾಗದಾದ್ರೆ ಏನ್ರಿ, ಶಾಲೆನೇ, ವಿದ್ಯಾರ್ಥಿಗಳೇ, ಶಿಕ್ಷಣನೇ. ಸೊ ಹೀಗಾಗಿ 18 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ಪಾಠ ಕೇಳ್ತಾ ಇದ್ದಾರೆ ಮಕ್ಕಳು. 18 ವರ್ಷದಿಂದ ಬೀದರ್ ಭಾಗದ ಜನಪ್ರತಿನಿಧಿಗಳು ನೀವೇನ್ ಕಡಲೆಕಾಯಿ ತಿಂತಾ ಇದ್ರ ಎಷ್ಟು ದಿನ? 18 ವರ್ಷದಿಂದ ಆ ಭಾಗಕ್ಕೆ ಒಂದು ಕರೆಂಟ್, ಒಂದು ಪವರ್ ಸಪ್ಲೈ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಎಲ್ಲಿದ್ದೀವಿ ನಾವು ಅಂತ. ಖಾನಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋ ಕರೆಂಟ್. ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಶಾಲೆಯ ಅವ್ಯವಸ್ಥೆ ಬಿಡಿ. ನೀವು ಬೀದರ್ನ ಜನ, ನೀವು ಒಂಥರ ಮಲ್ತಾಯಿ ಮಕ್ಕಳಿದ್ದಂಗೆ ಅಂತ ನನಗನ್ನಿಸ್ತಾ ಇದೆಪ್ಪ. ನನ್ಗೆ ಗೊತ್ತಿಲ್ಲ ಅಲ್ಲಿರುವಂತ ಜನಪ್ರತಿನಿಧಿಗಳು ಏನ್ರಿ ಇದು ಒಂದ್ ಶಾಲೆ ಅಂತ ತಾವು ಅನ್ಬಹುದು. ನೋಡಿ ಬರ್ತಾ ಇದೆ ನೋಡಿ ದೃಶ್ಯಗಳು. ಕತ್ಲೆಯಲ್ಲಿ ಪಾಠ ಕೇಳೋದು ಏನ್ರಿ ಇದು? ಎಲ್ಲಾದ್ರೂ ಉಂಟಾ ಇದು ಅಂತ ಪರಿಸ್ಥಿತಿ. ಬೀದರ್ನಲ್ಲಿ ಕತ್ತಲೆಯಲ್ಲಿ ಪಾಠ ಕೇಳ್ತಾ ಇದ್ದಾರೆ ಮಕ್ಕಳು. ಟೀಚರ್ ಮುಖ ಆದ್ರೂ ಕಾಣುತ್ತಾ, ಮಕ್ಕಳು ಮುಖ ಆದ್ರೂ ಕಾಣುತ್ತಾ ಟೀಚರ್ಗೆ? ಅದ್ರ ಬದಲು ಬಯಲಲ್ಲೇ ಪಾಠ ಹೇಳ್ಬೋದಲ್ಲ ಮಕ್ಕಳಿಗೆ. ಎಂತ ಅವ್ಯವಸ್ಥೆ ಇದು ಅಂತ.
ಟಿವಿ ಇದೆ, ಫ್ಯಾನ್ ಇದೆ, ಲೈಟ್ ಇದೆ, ವೈರಿಂಗ್ ಇದೆ, ಆದ್ರೂ ಕರೆಂಟ್ ಇಲ್ವಂತೆ. ಆಹಾ, ಅದೇನೋ ಅಂತಾರ ನಮ್ಮ ಕಡೆ, ಅದೇನೋ ಹಾಕಿ ಅದೇನೋ ಮಾಡಿ ಅಂತ ಎಲ್ಲ ತಗೊಂಡೋಗಿ ಪೂಜೆ ಮಾಡಿ ಇಟ್ಬಿಟ್ಟು ಟಿವಿನ, ಫ್ಯಾನ್ನ, ಲೈಟ್ನ, ವಯರ್ಗಳನ್ನ ಎಲ್ಲ ದಸರಾ ಟೈಮಲ್ಲಿ, ಆಯುಧ ಪೂಜೆ ಟೈಮಲ್ಲಿ ಪೂಜೆ ಮಾಡಿ. ಏನ್ರಿ ಇವರು ಎಲ್ಲ 18 ವರ್ಷಗಳಿಂದ ವಿದ್ಯುತ್ ಸಪ್ಲೈ ಮಾಡಿಲ್ವಂತೆ ಈ ಶಾಲೆಗೆ. ಕನ್ನಡ ಮತ್ತು ಮರಾಠಿ ಮಾಧ್ಯಮದ 110 ವಿದ್ಯಾರ್ಥಿಗಳಿಗೆ ಕತ್ತಲೆ ಭಾಗ್ಯ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಕ್ಲಾಸ್ ಇಲ್ಲ, ಬಯೋಮೆಟ್ರಿಕ್ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ನೋಡಿ ಅಲ್ಲಿ ಬಾಬಾ ಟ್ಯೂಬ್ ಲೈಟು, ವೈಯರು, ಕನೆಕ್ಷನ್ನು, ಅಲ್ಲೊಂದು ಟಿವಿ, ಲೈಟ್ಸು, ಹೋಲ್ಡರು, ಚಂದಕ್ಕಿವೆಲ್ಲ ಚಂದಕ್ಕೆ. ಕರೆಂಟೇ ಇಲ್ಲ ಅಂದ್ರೆ ಏನ್ರಿ ಇದು? 4 ಲಕ್ಷ ಹಣ ಕಟ್ಟಿ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಜೆಸ್ಕಾಂ ಅವ್ರು ಹೇಳ್ತಿದ್ದಾರಂತೆ. ಗ್ರಾಮ ಪಂಚಾಯಿತಿ, ಜೆಸ್ಕಾಂ, ಶಿಕ್ಷಣ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಮೂಲಕ ಗ್ರಾಮಸ್ಥರಿಂದ ಉಗ್ರ ಹೋರಾಟ, ಸತ್ಯಾಗ್ರಹದ ಎಚ್ಚರಿಕೆ. ನನಗೆ ಆಶ್ಚರ್ಯ ಆಗ್ತಾ ಇದೆ ಇದು ಸುದ್ದಿ. ಟ್ಯೂಬ್ ಲೈಟ್ಸ್ ಇದಾವೆ, ಲೈಟ್ಸ್ ಇದಾವೆ, ವೈರಿಂಗ್ ಇದೆ, ಕನೆಕ್ಷನ್ ಇದೆ, ಟಿವಿ ಇದೆ, ಎಲ್ಲ ಇದೆ, ಆದ್ರೆ ಕರೆಂಟೇ ಇಲ್ಲ. ಏನಿದು ಅರ್ಥ? ಅಡುಗೆ ಸಾಮಾನು ಎಲ್ಲ ಇದೆ, ಆದ್ರೆ ಸ್ಟವ್ ಇಲ್ಲ ಅಂದಂಗಾಯ್ತು ಮಾಡ್ಕೊಂಡು ತಿನ್ನಕ್ಕೆ. ಮಕ್ಕಳ ಭವಿಷ್ಯ ಅಂದ್ರೆ ಏನು ಹುಡುಗಾಟನ ಇದು? ಜೆಸ್ಕಾಂಗೆ 4 ಲಕ್ಷ ಹಣ ಕಟ್ಟೋದಕ್ಕೂ ಕೂಡ ಅಲ್ಲಿ ಯೋಗ್ಯತೆ ಇಲ್ಲ, ಶಾಲೆ ಮಾತ್ರ ನಡೆಸ್ತೀರ. ಅದನ್ನ ಯಾರು ಪ್ರಶ್ನೆ ಮಾಡಿದ್ರು ಕೂಡ, ಎಷ್ಟೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ಯಾರು ಕೇರೆ ಅನ್ನಲ್ಲ. ಅಂದ್ರೆ ಆ ಮಕ್ಳೇನ್ ಪಾಪ ಮಾಡಿದ್ರು ಖಾನಾಪುರ? ಆ ಮಕ್ಳೇನ್ ಪಾಪ ಮಾಡಿದ್ರು ಅಂತ? ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಅಂತೆ. ಆ ಮಕ್ಳೇನ್ ಪಾಪ ಮಾಡಿದ್ರು ಕತ್ಲಲ್ಲಿ ಪಾಠ ಕೇಳುವಂಥದ್ದು? ಎಷ್ಟು ಅಸಹ್ಯ. ರಾಜ್ಯದ ಜನ ನೋಡ್ತಾರೆ, ಬೀದರ್ ಭಾಗದ ಜನಪ್ರತಿನಿಧಿಗಳು, ಆ ಭಾಗದ MLA ಏನ್ ಮಾಡ್ತಾ ಇದೀರಿ ನೀವು? ಅಸಹ್ಯ ಅಲ್ವಾ ನಿಮ್ಗೆ? ನನ್ನ ಭಾಗದ ಒಂದು ಶಾಲೆಯಲ್ಲಿ ಈ ತರ ಎಲ್ಲಾ ಫೆಸಿಲಿಟೀಸ್ ಇದೆ, ಅದ್ರ ಪವರ್ ಸಪ್ಲೈನೇ ಇಲ್ಲ, ಶಿಕ್ಷಕರು ಮತ್ತು ಮಕ್ಕಳು ಕತ್ಲೆಯಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಅವಮಾನ ಅಲ್ವಾ? ನಾಚಿಕೆ ಆಗಲ್ವಾ? ಪ್ರಜ್ಞಾಪೂರ್ವಕವಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದೋ ಒಂದು ಗ್ರಾಮ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮುಂದಿನ ಭವಿಷ್ಯ, ಈ ದೇಶದ ಭವಿಷ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನ ಬರಿಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಒಬ್ಬ ವಿದ್ಯಾರ್ಥಿಯ ಬಾಳಲ್ಲಿ ಚೆಲ್ಲಾಟ ಆಡಿದ್ರು ಕೂಡ ಇಡೀ ಒಂದು ಈ ದೇಶದ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ದಾಗೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು 18 ವರ್ಷದಿಂದ ಕತ್ಲೆ ಕೋಣೆಯಲ್ಲಿ ಪಾಠ ಕೇಳ್ತಾ ಇದ್ದೇವೆ ಅಂದ್ರೆ ನಿಮ್ಗೆ ಏನು ಅನ್ಸೋದಿಲ್ವಾ? ಆ ಭಾಗದ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಿದ್ರಿ ನೀವು ಬಸವ ಕಲ್ಯಾಣದವರು? ಶೇಮ್, ಟೋಟಲ್ ಶೇಮ್, ನಿಜಕ್ಕೂ ಶೇಮ್. ಆ ಬ್ರಿಮ್ಸ್ ಆಸ್ಪತ್ರೆದು ಅದೇ ಕತೆ, ಈ ಶಾಲೆಗಳದು ಅದೇ ಕತೆ. ಬೀದರ್ಗೆ ಯಾರಾದ್ರೂ ಹೇಳೋರು ಕೇಳೋರು ಇದ್ದಾರಾ ಇಲ್ವಾ? ಯಾರಾದ್ರೂ ಇದ್ದಾರಾ ಇಲ್ವಾ ಜನಪ್ರತಿನಿಧಿಗಳು? ಇವತ್ತು ನೋಡ್ತಾ ಇದ್ದೀವಿ ಸರ್, 2008ರಿಂದ ಇಲ್ಲಿವರೆಗೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ ಸರ್. ಈ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ತಾವು ನೋಡಿದಿರಿ, ತಾವು ಮಾಧ್ಯಮ ಮುಖಾಂತರ ತಾವು ಮಾಡ್ತಾ ಇದ್ರೆ ಸುದ್ದಿ ನೋಡಿದಿವಿ. ಆದರೆ ಯಾಕೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ನಿಜವಾಗಲೂ ಇವತ್ತು ನಾವು ನೋಡಿದ್ರೆ ಬಹಳ ದುರ್ವೇದ ಸಂಗತಿ ಇದೆ. ಇವತ್ತಿನ ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ಕಲಿಬೇಕಾದಂಥ ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಕಲಿಬೇಕಾಗಿದೆ. ಈಗ ಸರ್ಕಾರಿ ಶಾಲೆ ಮಕ್ಕಳು ಕಳೆದ ವರ್ಷ ಈ ಶಾಲೆಯ ಖಾನಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 155 ಮಕ್ಕಳು ಶಾಲೆ ಉಳ್ಳಂಥ ಮಕ್ಕಳು ಇತ್ತು. ಇವತ್ತು ಇಳಿಕೆ ನೋಡಿದರೆ 110ಕ್ಕೆ ಇಳಿಕೆ ಬಂದಿದೆ. ನಿಜವಾಗಲೂ ಬಹಳ ದುರ್ವೇದ ಸಂಗತಿ ಇದೆ. ಅಧಿಕಾರಿಗಳು ಯಾಕೆ ಕಣ್ಣು ತರಿತಲ್ಲ ಅಂತ ನನಗೆ ಪ್ರಶ್ನೆ ಕಾಣ್ತಾ ಇದೆ. ಇಲ್ಲಿನ ಹೆಡ್ ಮಾಸ್ಟರು ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ. 2023ರಲ್ಲಿ ಕೂಡ ಅವರು ಗ್ರಾಮ ಪಂಚಾಯತ್ ಮಟ್ಟದಾಗ PDO ಅವರಿಗೆ ಲೆಟರ್ ಕೊಟ್ಟಿದ್ದಾರೆ, ಜೆಸ್ಕಾಂದವ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಅಂದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಪ್ರಶ್ನೆ ಕಾಣ್ತಾ ಇದೆ. ಏನು ಸರ್ಕಾರಿಗಳಿಗೆ ಶಾಲೆಯನ್ನು ಮುಚ್ಚಬೇಕಂತ ಪರಿಸ್ಥಿತಿ ಬಂದಿದೆ ನನಗೆ ಕಾಣ್ತಾ ಇದೆ. ಇಲ್ಲಿನ ಶಾಸಕರು ಕೂಡ ಅವರು ಬಹಳ ಡೈನಾಮಿಕ್ ಲೀಡರ್ ಇದ್ದಾರೆ. ಅವ್ರು ಯಾಕೆ ಈ ರೀತಿ ಸರ್ಕಾರಿ ಶಾಲೆಗಳಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನನಗೆ ಕಾಣ್ತಾ ಇದೆ. ಅದನ್ನು ಕೂಡ ಸರ್ಕಾರಿ ಶಾಲೆ ಇಲ್ಲಿ ಮಕ್ಕಳು ಬರುವಂಥ ಮಕ್ಕಳು ಎಲ್ಲ ಅಪ್ಪರ್ ಲೋ ಮಕ್ಕಳು, ಇಲ್ಲೆಲ್ಲ ಇರುವಂಥ ಲೇಬರ್ ಮಕ್ಕಳು ಇರ್ಬೋದು, ಆಮೇಲೆ ದುಡಿದು ತಿನ್ನುವಂಥ ಮಕ್ಕಳಿದ್ದಾರೆ, ರೈತರ ಮಕ್ಕಳಿದ್ದಾರೆ. ಇಂಥ ಮಕ್ಕಳೆಲ್ಲ ಈಗ ಕಳೆದ ವರ್ಷ ಅಂದ್ರೆ ನಿಮ್ಗೆ 155 ಮಕ್ಕಳು ಇದ್ದಂಥ ಮಕ್ಕಳು ಈಗ 110 ಅಡ್ಮಿಷನ್ ಬಂದಿದೆ. ಅಂದರೆ ಇಲ್ಲ ಪ್ರೈವೇಟ್ ಸ್ಕೂಲಿಗೆ ಮಕ್ಕಳಿಗೆ ಡೊನೇಟ್ ಮಾಡ್ತಾರ ಅಂತ ಪರಿಸ್ಥಿತಿನಾಗಿ ಈ ಗ್ರಾಮಸ್ಥನ ಕಾಣಿಸ್ತಾ ಇದೆ. ನಿಜವಾಗಲೂ ಇವತ್ತಿನ ಇಲ್ಲಿ ಶಿಕ್ಷಕರು ನೋಡಿದ್ರೆ ಬಹಳಷ್ಟು ಎಲ್ಲ ಒಳ್ಳೆ ಸ್ಟಾಪ್ ಇದೆ, ಶಿಕ್ಷಕರು ಇದೆ, ಎಲ್ಲ ಇದೆ. ಆದರೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಪರಿಸ್ಥಿತಿಗೆ ಬಂದಿದೆ. ಇವತ್ತು ನೋಡಿ ಸ್ಮಾರ್ಟ್ ಕ್ಲಾಸ್ ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಮಾರ್ಟ್ ಕ್ಲಾಸ್ ಕಟ್ಸಿದ್ದಾರೆ, ಮಕ್ಕಳಿಗೆ ಕರೆಂಟ್. ಶೇಮ್, ನಿಜವಾಗ್ಲೂ ಇದು ಶೇಮ್ ಅಪ್ಪ.